ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ನೀವು ನೋಡ್ತಿದ್ದೀರಲ್ಲ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ. ಮುಂದೆ ಮಾಸ ಭವಿಷ್ಯದಲ್ಲಿ ನಿಮ್ಮ ಮುಂದೆ ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಗೆ ಈ ಫೆಬ್ರವರಿ ತಿಂಗಳಲ್ಲಾಗುವಂತಹ ಯೋಗ ಫಲಗಳು ಏನು ಅಂತ ಅಂದಾಗ ನೋಡಿ, ವೃಶ್ಚಿಕ ರಾಶಿಗೆ ಸ್ನೇಹಿತರಿಂದ ಅನುಕೂಲಗಳು, ನಿಮಗೆ ಬಂಧು ಮಿತ್ರರಾಗಿರಬಹುದು, ಉತ್ತಮವಾದಂತಹ ಸ್ನೇಹಿತರಾಗಿರಬಹುದು, ನಿಮ್ಮ ಒಡನಾಟವನ್ನು ಬಲ್ಲವರಾಗಿರಬಹುದು, ನಿಮಗೆ ಸಣ್ಣ ಸಹಯೋಗವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ನಿಮ್ಮ ಸಂಕಷ್ಟದ ಕಾಲಗಳಲ್ಲಿ ಸಣ್ಣ ಪುಟ್ಟ ಸಹಕಾರವನ್ನು ಮಾಡಿ ಆ ಕಷ್ಟದಿಂದ ವಿಮುಕ್ತರಾಗುವಂತಹ ಒಂದು ಹೆಲ್ಪ್ ಮಾಡುವಂತಹ ಯೋಗ ವೃಶ್ಚಿಕ ರಾಶಿಯವರಿಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿರುವಂತಹ ಬುಧ, ರಾಹು ಆ್ಯಂಡ್ ಶುಕ್ರ ಗ್ರಹ, ಇದು ಬರುವಂತಹ ಹಣಕಾಸಿನ ವ್ಯವಹಾರಗಳನ್ನು ಉತ್ತಮವಾದಂತಹ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಅದು ಪ್ರೇರೇಪಿಸುತ್ತೆ. ಅದನ್ನು ಉತ್ತಮವಾಗಿ ನೀವು ಅದನ್ನು ಬಳಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅದು ನಿಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ. ಅಲಕ್ಷ್ಯವನ್ನು ಮಾಡದೆ, ಅಹಂಕಾರವನ್ನು ತೋರದೆ, ಆದಷ್ಟು ಸಹ ಸೌಮ್ಯತೆಯಿಂದ, ಬುದ್ಧಿ ಚಾತುರ್ಯತೆಯಿಂದ ವ್ಯವಹಾರಗಳನ್ನು ಮಾಡಿದಾಗ ವೃಶ್ಚಿಕ ರಾಶಿಯವರಿಗೆ ಅನುಕೂಲ. ದ್ವೇಷ, ಕೋಪದ ವಾತಾವರಣ ಮತ್ತು ದುಡುಕು ಸ್ವಭಾವ, ಅವಾಚ್ಯ ಶಬ್ದಗಳನ್ನು ಬಳಸಿ ಇನ್ನೊಬ್ಬರ ಜೊತೆಯಲ್ಲಿ ಕಾಲು ಕೆರೆದು ಜಗಳಕ್ಕೆ ಹೋದರೆ ಅದೇ ನಿಮಗೆ ಮಾರಕ ಶತ್ರುತ್ವವನ್ನು ತಂದುಕೊಡುತ್ತೆ. ಜಾಗ್ರತೆಯನ್ನು ವಹಿಸಿ ಇರುವಂತಹ ಸ್ವಲ್ಪ ಸಣ್ಣ ಪುಟ್ಟ ವ್ಯವಹಾರಗಳಲ್ಲಿ ಅನುಕೂಲವಾಗುವಂಥದ್ದನ್ನು ನಾವಾಗಿ ಅದನ್ನು ಕಳ್ಕೊಳ್ಳುವಂತಹ ವಾತಾವರಣಗಳು ಈ ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಗೆ ಬರಬಹುದು. ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ, ಸ್ನೇಹವರ್ಗ, ಬಂಧುವರ್ಗ, ಮಿತ್ರವರ್ಗ ನಿಮಗೆ ಸಹಯೋಗವನ್ನು ಖಂಡಿತವಾಗಿ ಮಾಡುತ್ತೆ. ನಿಮ್ಮ ಸಂಕಷ್ಟದ ದಿನಗಳಿಗೆ ಯಾರಾದರೂ ನೆರವಾಗುವಂಥ ವ್ಯಕ್ತಿಗಳಂತೂ ನಿಮಗೆ ಸಿಗ್ತಾರೆ. ಅದು ನಿಮಗೆ ಉತ್ತಮವಾದಂತಹ ವ್ಯವಹಾರಗಳಿಗೆ ಭಾಳ ಹೆಲ್ಪನ್ನು ಮಾಡುವಂತಹ ಯೋಗ ನಿಮಗೆ ಸಿಗುತ್ತೆ. ನಿಮ್ಮ ರಾಶಿ ಅಧಿಪತಿ ಬಂದು ಕುಜಗ್ರಹ, ದೋಷದಲ್ಲಿ ಏನಾದರೂ ಇದೆಯಾ ಗುರುಗಳೇ ಅಂತ ಅಂದರೆ 4ನೇ ಮನೆಯಲ್ಲಿರುವಂಥ ಶನಿಗ್ರಹ, ಗುರುವಿನ ಕ್ರೂರ ದೃಷ್ಟಿ ನಿಮ್ಮ ಮೇಲೆ ಇರುತ್ತೆ. ನೀವು ಅಷ್ಟೇ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ. ಪಂಚಮುಖಿ ಹನುಮಂತ ಸಿಕ್ಕಿದ್ರೆ ಆ ಪಂಚಮುಖಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಅರ್ಚನೆಯನ್ನು ಮಾಡಿಸಿ ನಿಮಗಾಗುವಂತಹ ಸಣ್ಣ ಪುಟ್ಟ ತೊಂದರೆಗಳು, ತಾಪತ್ರಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಹನುಮಂತ ಅನುಗ್ರಹ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಅದರಲ್ಲೂ ಸಹ ವೃಶ್ಚಿಕ ರಾಶಿಯವರಿಗೆ ವೃಷಭ ರಾಶಿಯಲ್ಲಿ ಈ ರೀತಿಯಾದಂತಹ ವಾತಾವರಣಗಳಿರುತ್ತೆ. ನಮಸ್ಕಾರ.